ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ರುದ್ರಪಟ್ಟಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹಾಸನ ತಾಲೂಕಿಂದ ಕೇವಲ 60 ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು. ಅಲ್ಲಿ ವೀಣಾ ಟೆಂಪಲ್ ಅಂತ ಒಂದಿದೆ, ಅದು ತುಂಬ ಅದ್ಭುತವಾಗಿದೆ ನೋಡೋಕ್ಕೆ. ಸೊ ಇವತ್ತು ಅದನ್ನು ನೋಡ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ದಿಸ್ ಈಸ್ ಅರಕಲ್ಗೂಡು ಬಸ್ ಸ್ಟ್ಯಾಂಡ್. ಎಲ್ಲ ಖಾಲಿ ಹೊಡಿತೆ. ಇಲ್ಲಿವರೆಗೂ ಮಳೆ ಬರ್ತಾ ಇರಲಿಲ್ಲ, ಈಗ ಮಳೆ ಬರ್ತಾ ಇದೆ. ಸೊ ಒಂದು ಒಳ್ಳೆ ಪ್ಲೇಸಿಗೆ ವಿಸಿಟ್ ಮಾಡೋಣ ಅಂತ ಬಂದ್ವು. ಹಾಸನ್ ಬಸ್ಸಲ್ಲಿ ಬಂದಿದ್ದಕ್ಕಂತೂ ತುಂಬ ಬೋರಿಂಗು. ಅಲ್ಲಿ ಗಾಡಿಲಾದರೆ ಆರಾಮಾಗಿ ಬರ್ಬೋದಿತ್ತು, ಆ ಕಡೆ ಈ ಕಡೆ ನೇಚರ್ ನೋಡ್ಕೊಂತ. ಸೊ ಇಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ನಾನು ತುಂಬ ಮಾಡಿದ್ದೆ, ಅದಕ್ಕೆ ಬೋರಿಂಗು. ಸೊ ಈಗ ಇಲ್ಲಿಂದ ಇನ್ನೊಂದು ಬಸ್ ಹುಡುಕ್ಬೇಕು. ಆಲ್ರೆಡಿ ಹೋಗಿದೆ ಅಂತ, ಮತ್ತೆ 2 ಗಂಟೆಗೆ ಬರುತ್ತಂತೆ. ಆದರೂ ಯಾವುದೇ ಬಸ್ಸು ಸಿಗಲಿಲ್ಲ, 2 ಗಂಟೆಗೆ ಅಂತ ಹೇಳ್ತಾ ಇದ್ರು. ಸೊ ಕಾಯೋದಿನಕ್ಕೆ ಅಂತ ಅಂದ್ಕೊಂಡು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ವು. ಅಲ್ಲಿಂದ 7 ಕಿಲೋಮೀಟ್ರ್ ಆಯ್ತಿದ್ದು. ಹಾಗೆ ಟಿಕೆಟು ಆಟೋ ಚಾರ್ಜ್ ಬಂದುಬಿಟ್ಟು 150 ರೂಪಾಯಿ ತೊಗೊಂಡ್ರು 4 ಜನಕ್ಕೆ. ತುಂಬ ನಾವು ರುದ್ರಪಟ್ಟಣದ ವೀಣಾ ಟೆಂಪಲ್ನಲ್ಲಿದ್ದೀವಿ. ಇದು ಬಂದು ಹಾಸನದಿಂದ ಕೇವಲ 60 ಕಿಲೋಮೀಟ್ರು. ಅಲ್ಲಿಂದ 60 ಕಿಲೋಮೀಟ್ರ್ ಬಂದುಬಿಟ್ಟು ಮತ್ತೆ ಊರೊಳಗೆ ಮಿನಿಮಮ್ 7ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಸೊ ಈಗ ದೇವಸ್ಥಾನ ಹತ್ರ ಇದ್ದೀವಿ, ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ಮಾತ್ರ ಸಖತ್ತಾಗಿದೆ ಎಂಟ್ರೆನ್ಸ್, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಹಾಯ್ 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 ಹಾಯ್. ಕೂಲ್ ವೆದರ್. ಈ ವೆದರಲ್ಲಿ ಬರಬೇಕು, ಸಖತ್ತಾಗಿರುತ್ತೆ ಮಾತ್ರ. ನಿಮಗೆ ಇನ್ನೂ ಅದ್ಭುತ ತೋರಿಸ್ತೀನಿ ಬನ್ನಿ, ವೀಣಾ ಟೆಂಪಲ್ ಹೇಗಿದೆ. 7 ಗೋಪುರ ಮಾಡಿದ್ದಾರೆ ಅಲ್ಲಿ ಅಕ್ಕಪಕ್ಕದಲ್ಲಿ. ಸೊ ಅದೊಂದು ಸಪ್ತ ಸ್ವರಕ್ಕೆ ಸೂಚನೆ. ಇದೊಂದು ದ್ವಾದಶ ಸ್ವರಸ್ತಂಭ ಮಂಟಪ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ ಅಲ್ಲ. ಅದು ಅಲ್ಲದೆ ನೇಚರ್ ಒಳಗೆ ಎಷ್ಟು ಚೆನ್ನಾಗಿದೆ, ಅಕ್ಕಪಕ್ಕ ಕೂಲಾಗಿದೆ. ಮತ್ತು ಮೋಸ್ಟ್ಲಿ ಬೇಸಿಗೆನಲ್ಲಿ ಬಂದರೂ ಕೂಡ ಅಷ್ಟೇ ಕೂಲ್ ಇರುತ್ತೆ ಅನಿಸುತ್ತೆ. ಸೊ ಬನ್ನಿ ಈಗ ಒಳಗೆ ಹೋಗೋಣ. ಎಷ್ಟು ಅಂದರೆ ಶ್ರೀ ಕನಕದಾಸರು, ವಾದಿರಾಜರು, ಪುರಂದರದಾಸರು, ಶ್ರೀ ಸರಸ್ವತಿ ತ್ಯಾಗರಾಜರು ಹಾಗೂ ಮುತ್ತುಸ್ವಾಮಿ ದೀಕ್ಷಿತರು ಹಾಗೂ ಶ್ಯಾಮಶಾಸ್ತ್ರಿ ಅವರು ಅಂತ ಅವರ ಒಂದು ಪ್ರತಿಮೆಯನ್ನು ಇಲ್ಲಿ ಸಪ್ತ ಸ್ವರಗಳ ರೀತಿಯಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಒಳಗಡೆ ನಾವು ನೋಡ್ಕೊ ಬಂದ್ವಿ, ಚೆನ್ನಾಗಿತ್ತು ಸಪ್ತ ಸ್ವರ. ಆದರೆ ಅದು ತುಂಬ ಅದ್ಭುತವಾಗಿತ್ತು. ಒಳಗೆ ಹೋಗ್ತಿದ್ದಂಗೆ ಏನು ಅಂತ ಗೊತ್ತಾಗಿರಲಿಲ್ಲ. ಅದಾದಮೇಲೆ ಅಲ್ಲಿ ನೋಡ್ತಾ ಇದ್ವು, ಅವ್ರು ಬಂದು ಇದ್ರ ಬಗ್ಗೆ ಹೇಳಿದ್ರು ಏನು ಅಂತ. ಇದು ಏನು ಅಂತ ಅಂದರೆ ಸಪ್ತ ಸ್ವರಗಳು, ಸ ರಿ ಗ ಮ ಪ ದ ನಿ. ಇದರಲ್ಲಿ 12 ಸ್ವರಗಳನ್ನು ಇಲ್ಲಿ ನುಡಿಸ್ತಾ ಇದ್ರಂತೆ. ಆ ಥರ ಶಬ್ದಗಳು ಬರುತ್ತೆ ಅಂತ ಹೇಳಿದ್ರು. ಈಗ ನೋಡಿ ಅವರು ಆ ಥರ ನುಡಿಸ್ತಾರೆ ನೋಡಿ. ಅಲ್ಲ, ಅದು ಸಪ್ತ ಸ್ವರಗಳು, ಸರಿಗಮ ಪದ ನಿಸ. ಅದನ್ನು ಒಂದೊಂದು ಕಲ್ಗಳು ಕೂಡ ಒಂದೊಂದು ಶಬ್ದವನ್ನು ಪ್ರೊನೌನ್ಸಿಯೇಷನ್ ಆಗುತ್ತೆ. ಅಲ್ಲಿ ಬಡಿದ್ರೆ ಅದು ಸೌಂಡು ಆ ಥರ ಹೊರಹೊಮ್ಮುತ್ತೆ. ಸೊ ಅದು ತುಂಬ ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನೇಚರು ಅಕ್ಕಪಕ್ಕ ಎಷ್ಟು ಚೆನ್ನಾಗಿದೆ. ಹಾಂ ಆಯಿತು, ಇವರೇ 3 ಜನ.
ನಮ್ಮನ್ನು ಇನ್ವೈಟ್ ಮಾಡಿರೋದು. ಅದರಲ್ಲಿ ಯಾರು ಆಸೆ ಈ ಟೆಂಪಲಿಗೆ ಬರಬೇಕು ಅಂತ ಯಾರು ಆಸೆ ಪಟ್ಟಿದ್ದಾರೆ ಅಂದರೆ ಇವರು ಇದ್ದಾರೆ. ಇವರು ಏನಕ್ಕೆ ನೀವು ಈ ಟೆಂಪಲ್ಗೆ ಬರಬೇಕು ಅಂದ್ಕೊಂಡಿದ್ದು? ನನಗೇನೋ ಖುಷಿ ಆಯಿತು ಅದಕ್ಕೆ. ಸ್ವಂತ ವೀಣಾ ಟೆಂಪಲ್ ನೋಡ್ಕೊ ಬಂದಾಯಿತು. ಆದರೆ ಅಲ್ಲಿರುವಂಥ ವ್ಯೂ ಮಾತ್ರ ಸಖತ್ತಾಗಿತ್ತು, ಅದ್ಭುತವಾಗಿತ್ತು. ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ. ಹಾಗೆ ಅಕ್ಕಪಕ್ಕ ನೇಚರ್ ಕೂಡ ಅಷ್ಟು ಸಖತ್ತಾಗಿದೆ. ಫೋಟೋಶೂಟ್ಗೂ ಮತ್ತು ವೀಡಿಯೋಗೂ ಸೂಪರಾಗಿರುತ್ತೆ ಮಾತ್ರ, ಬಂದು ನೋಡಿ, ಮಿಸ್ ಮಾಡ್ಕೋಬೇಡಿ. ಆಗಲೇ ಬೆಳಿಗ್ಗೆ ಹಾಸನಿಂದ ಹೊರಟಾಗ ಮಳೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ ರಿಟರ್ನ್ ಹೋಗ್ಬೇಕಾದ್ರೆ ಮಳೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಈಗ ನೆನಿಬೇಕು ಅನ್ನಿಸ್ತಿದೆ. ಬಟ್ ಆದರೆ ಇನ್ನೊಂದು ಹೇಳಬೇಕು ಏನಂತ ಅಂದರೆ, ಯಾರು ಕೂಡ ಬಸ್ಸಲ್ಲಿ ಅಂತೂ ಬರೋಕ್ಕೆ ಹೋಗ್ಬೇಡಿ. ಬಸ್ಸು ಆಟೋದಲ್ಲಿ ನಿಮ್ಮದೇ ಸ್ವಂತ ವೆಹಿಕಲ್ ಮಾಡ್ಕೊಬಂದರೆ ಬೆಟರು. ಯಾಕಂದರೆ ನಿಜವಾಗ್ಲೂ ಬಸ್ಸು ಗಾಡಿ ಏನೂ ಸಿಗಲ್ಲ, ಕಷ್ಟ ಆಗುತ್ತೆ. ಇನ್ನೊಂದು ಬ್ಯಾಡ್ ಲಕ್ ಅಂತ ಏನು ಅಂತ ಅಂದರೆ, ಗೊರೂರು ಡ್ಯಾಮ್ನ ನೋಡಬೇಕು ಅಂತ ಇದ್ದೆ. ಆ ನೀರು ಹೋಗೋದನ್ನ ಅದು ನೋಡೋಕ್ಕಾಗಲಿಲ್ಲ. ಇನ್ನು ಒಳಗೆ ಹೋಗ್ಬೇಕಿತ್ತು ಅಷ್ಟೇ, ಅಷ್ಟೊಂದು ಟೈಮ್ ಇರಲಿಲ್ಲ, ಬರೋತ್ತಿಗೆ ಲೇಟಾಗಿತ್ತು. ಸೊ ಇನ್ನೊಂದು ಸರಿ ಚಾನ್ಸ್ ಸಿಕ್ಕಿದಾಗ ನೆಕ್ಸ್ಟ್ ಟೈಮು ನೋಡಬೇಕು ಅಂದ್ಕೊಂಡಿದ್ದೀನಿ. ಬಂದು ಎಷ್ಟೊಂದು ಜನ ಇದರಲ್ಲಿ ಟ್ರಾಫಿಕ್ ಫುಲ್ಲು ಟ್ರಾಫಿಕ್. ನೋಡಿ ಗುರು, ಎಷ್ಟೊಂದು ಜನ ನಿಂತಿದ್ದಾರೆ ಗುರೂರು ನೋಡೋಕ್ಕೆ, ಡ್ಯಾಮ್ ಒಳಗೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ನಮಗೆ ಚಾನ್ಸ್ ಸಿಕ್ಕಿಲ್ಲ, ನನಗೆ ಬರ್ಬೋದಿತ್ತು. ಸೊ ಟೈಮ್ ಸಾಲಿಲ್ಲ. ಜನ ಸಾಗರ. ಮತ್ತೆ ಭೇಟಿಯಾಗೋಣ. ನಮಸ್ತೆ.